ಜೈ ಬಲೋ ಭಾರತ್ ಮಾತಾಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. మగోళ్ళు ఆడవాళ్ళు చెప్తారు, మగోళ్ళు ಹೇಳಪ್ಪ ఈ మగోళ్ళ కార్యక్రమం నేను చెప్తాను ఇప్పుడిచ్చే చెప్పడం మొదలు ఫస్ట్ కాంగ్రెస్ పార్టీకి ಇವಾಗ ಈ ಒಂದು ಈಶಾನ್ಯ ಭಾಗ ಅಂದ್ರೆ ಮೊದಲನೇದಾಗಿ ಕಾಂಗ್ರೆಸ್ ಆಫೀಸ್ ಹತ್ರ ಒಂದು ಪೂರ್ವಭಾವಿ ಸಭೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಆದಿನಾರಾಯಣರವರ ನೇತೃತ್ವದಲ್ಲಿ ಎಲ್ಲರನ್ನೂ ಕರೆದು ನಾನಾ ಸಭೆಗಳು ಮಾಡಿ ಆಮೇಲೆ ಮಹಿಳೆಯರನ್ನು ಕರೆಸಿ ಒಳ್ಳೆ ಬಿರಿಯಾನಿ ಊಟ ಹಾಕಿ ಅಲ್ಲೇ ಕಾಂಗ್ರೆಸ್ ಆಫೀಸ್ ಹತ್ರ ಇಲ್ಲಲ್ಲ ಕಾಂಗ್ರೆಸ್ ಆಫೀಸ್ ಹತ್ರ ಬಿರಿಯಾನಿ ಊಟ ಹಾಕಿ ಅಲ್ಲಿಂದ ಪ್ರಾರಂಭ ಆಗಿ ತಾಲೂಕಿನಲ್ಲಿ ಒಂದೇ ಜಾಗದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿತ್ತು. ಇದು ಎಲ್ಲಿಗೋಯ್ತು ಅಂದ್ರೆ ಇಲ್ಲ ಇದು ಸರಿಯಾಗಲ್ಲ ಅಣ್ಣ, ಏನೋ ನನ್ನ ಮುಂದೆ ಸಮಾಧಾನ ಇಲ್ಲ ಅಂತೇಳಿ ಎಲ್ಲರನ್ನೂ ಕೂಡ ಒಪ್ಸಿ ಹೋಬಳಿ ವೈಸ್ ಮಾಡಬೇಕು ಅಂತ. ಉದ್ದೇಶ ಏನು? ಎಲ್ಲಿ ಮಹಿಳೆಯರು ತಪ್ಪೋಗ್ತಾರೋ, ಕೆಟ್ಟ ಹೆಸರು ಬರಬಾರ್ದು, ನಮಗೆ ಸೇರಿಲ್ಲ ಅನ್ನಬಾರ್ದು ಅನ್ನೋ ಉದ್ದೇಶ ಪ್ರತಿಯೊಂದು ಹೋಬಳಿ. ಇವತ್ತಿನ ಮೀಟಿಂಗ್ ಸಭೆ ಏನು? ಪೂರ್ವಭಾವಿ ಸಭೆ. ವಾಲೆಂಟ್ಸ್ 9 ಗ್ರಾಮ ಪಂಚಾಯತ್ಗಳಲ್ಲಿ ವಾಲೆಂಟ್ಸ್ ಒಂದು ಹಳ್ಳಿಗೆ 2 ಜನ 3 ಜನ 4 ಜನ ಕರೆದು ಅವರಿಗೆ ದೀರ್ಘ ಸುಮಂಗಲಿಯಂತ ಅರಿಶಿನ ಕುಂಕುಮ ಕೊಡೋದು. ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸ್ತಕ್ಕಂಥ ನಮ್ಮ ಇಬ್ರು ಬ್ಲಾಕ್ಗೂ ಅಭಿನಂದನೆ ಹೇಳ್ತಾ ಇದ್ದೀನಿ. ತನು ಮನ ಧನ ಸುಮಾರು 2 ವರ್ಷಕ್ಕೆ ಇನ್ನೂ 3 ತಿಂಗಳಿದೆ. ಸೋತಿದ್ರು ಸಹಿತ ನಮ್ಮ ಮಧ್ಯೆ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡು ಮಾಡ್ತಿರ್ತಕ್ಕಂಥ ಒಂದು ಆದಿನಾರಾಯಣರವರೆಗೂ ಕೂಡ ದೀರ್ಘವಾಗಿ ಅಧಿಕಾರ ಬರಲಿ, ಒಳ್ಳೇದಾಗಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಹೋದರರು ಮತ್ತು ಮುಂದ್ಗಡೆ ಎಲ್ಲ ನಮ್ಮ ನಾಯಕರುಗಳ ಹೆಸರು ಅನ್ಯತಾ ಭಾವಿಸಬೇಡಿ. ಹೆಸರು ಹೇಳಿದ್ರೆ ಇನ್ನು ಅರ್ಧ ಗಂಟೆ ಆಗುತ್ತೆ. ಮುಂದಿನ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ಸಹೋದರಿಯರು, ಅಕ್ಕ ತಂಗಿಯರು, ತಾಯಿ ತಂದೆಯರು, ಆದ್ರೆ ಎಲ್ಲರೂ ಮಾತಾಡಿದ್ದೀವಿ. ಗಂಡಸರು ಏನಪ್ಪ ಮಹಿಳೆಯರಿಗೆ ಅವರಿಗೆ ಸೀರೆ ಕುಪ್ಸ ಕೊಡ್ತಾ ಇದ್ದಾರಲ್ಲ ಅರಿಶಿನ ಕುಂಕುಮ ಅಂತ ಒಂದೇ ಒಂದು ಹೇಳ್ತೀನಿ. ಮೊನ್ನೆ ನಮ್ಮದು ಒಂದು ಮದುವೆ ಆಯ್ತು, ನಮ್ಮ ಬಾಬಾ ನೋಡಿದ್ವಿ. ಅರಿಶಿನ ಕುಂಕುಮ ಹೆಂಗಸರು ಮಹಿಳೆಯರು ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ ಹೇಳಿ? ಫಸ್ಟ್ ಏನ್ ಮಾಡ್ತಾರೆ? ಮಾಂಗಲ್ಯ ಕಿಡ್ತಾರೆ. ಚೆನ್ನಾಗಿ ತಿಳ್ಕೋಬೇಕು ಗಂಡಸರು. ಮಾಂಗಲ್ಯ ಯಾರು ಕಟ್ಟಿರೋದು? ಗಂಡಸರು ಕಟ್ಟಿರೋದು. ಏನ್ ಅರ್ಥ ಅದು? ನಮ್ಮ ಗಂಡಸರು ದೀರ್ಘಾಯುಷ್ಯವಾಗಿರ್ಲಿ, ನಾವು ಅವ್ರ ಮೇಲೆ ಇಟ್ಬಿಡೋದು. ಸೀರೆ ತಗೊಂಡ್ಬಿಟ್ಟು ಹೆಂಗಸರು ಕೊಡ್ತಾರೆ, ಹೆಂಗಸರು ಕೊಡ್ತಾರೆ, ಹೆಂಗಸರು ಕೊಡೋದು. ಇದು ಇಂಡೈರೆಕ್ಟ್ ಆಗಿ ಗಂಡಸರಿಗೆ ಆಶೀರ್ವಾದ ಮಾಡೋದು ಹೆಣ್ಣು ಮಕ್ಕಳು, ತಾಯಂದರು. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮಗು 9 ಮಾಸಗಳು ಒತ್ತಿ ಆ ಜನ್ಮ ನೀಡಿ ಆ ಮಗುಗೆ ಊಟ ಮಾಡ್ತಾ ಇರ್ತಾಳೆ ತಾಯಿ. ಆ ಮಗು ಹತ್ರ ಆ ಊಟವನ್ನು ಬಿಟ್ಬಿಟ್ಟು ಹೊಟ್ಟೋಗ್ತಾಳೆ ಮಗು. ತಾಯಿಂದ ಎತ್ಕೊಳ್ತಾರೆ. ಮತ್ತೆ ಅವ್ರ ಬರ್ತಾನೆ ಗಂಡ ಬಂದು ಬಾಗಿ ಬರೋಷ್ಟೊಳಗೆ ಕೈ ತೊಳ್ಕೊಂಡು ಹೋಗಿ ನೀರು ಎತ್ಕೊಂಡು ಹೋಗಿ ಕೊಡ್ತಾರೆ. ಎಷ್ಟವರು ನಿಸ್ವಾರ್ಥವಾಗಿ ಮಾಡ್ತಾರೆ ಅನ್ನೋದು ಹೆಂಗಸರು. ಎಲ್ಲಿ ಹೆಂಗಸರನ್ನ ನಾವು ಗೌರವವಾಗಿ ಇಟ್ಕೊಳ್ತೀವೋ ಅಲ್ಲಿವರೆಗೂ ಆ ಮನೆ ಕಳಕಳಿಯಾಗಿ ಲಕ್ಷ್ಮೀದೇವಿ ಚೆನ್ನಾಗಿ ಸಂತೋಷವಾಗಿರ್ತೀವಿ. ಎಲ್ಲೆಲ್ಲಿ ಆ ಮನೆಯಲ್ಲಿ ಗಂಡಸರು ಅವನು ಹೊಡೆಯೋದು, ಕಾಟಾಚಾರ ಹಿಡಿಯೋದು, ಚೀಟ ಮಾಡೋದು ಮಾಡ್ತಾರೋ ಆ ಸಂಸಾರ ಚೆನ್ನಾಗಿರೋಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ನಾನು ಗಂಡಗೋಟವಾಗಿ ಹೇಳ್ತಾ ಇದ್ದೀನಿ. ಇದು ಹೆಣ್ಮಕ್ಳು ಗಂಡಸರು ತಿಳ್ಕೊಳ್ಳಿ. ನಾವು ಕಟ್ಟಿರೋ ಮಾಂಗಲ್ಯಕ್ಕೆ ಅವರು ಅರಿಶಿನ ಕುಂಕುಮ ಇಡೋದು. ಅವ್ರು ಚೆನ್ನಾಗಿರ್ಬೇಕು ಅಂತ ನಾವು ಅನ್ಬೇಕು. ಅವ್ರು ನಮ್ಮನ್ನ ಸುಮಂಗಲಿ, ದೀರ್ಘ ಸುಮಂಗಲಿ ಅಂತ. ಇದು ಕಾರ್ಯಕ್ರಮ ದೀರ್ಘ ಸುಮಂಗಲಿ ಅಂತ. ಈ ಒಂದು ಕಾರ್ಯಕ್ರಮ ಆದಿನಾರಾಯಣ ಮಾಡ್ತಾ ಇದ್ದಾರೆ. ಎಲ್ಲಿ ಇಲ್ಲ ಪಾಪ ಸೋತೋಗ್ಬಿಟ್ಟು ಎಷ್ಟೋ ಜನ ಹೊರಟೋಗ್ತಾರೆ. ಆದ್ರೆ ಅದಿಲ್ಲ, ಇದು ಮಾಡಬೇಕು. ನಾನು ಏನೇ ಆಗಲಿ ನಾನು ಇದೊಂದು ಕಾರ್ಯ ತಾಲೂಕಿನಾದ್ಯಂತ ಕೂಡ ನನ್ನ ದೀರ್ಘ ಸುಮಂಗಲಿ ಕೆಲಸ ಸೇರ್ಬೇಕು ಅಂತೇಳಿ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಇದ್ರ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ದುಡಿತಾ ಇದ್ದಾರೆ. ಇದಕ್ಕೆ ಈ ಭಾಗದಲ್ಲಿ ಯಾರ್ಯಾರು ಇವತ್ತು ವ್ಯವಸ್ಥೆ ಮಾಡಿದ್ದಾರೋ ಅವ್ರಿಗೆಲ್ಲ ಕೂಡ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಇದು ಜಾಸ್ತಿ ಮಾಡೋದು ಬೇಡ. ನಾನು 4 ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಪ್ಪ